ಹಾವೇರಿ ಜಿಲ್ಲೆಯಾದ್ಯಂತ ಸುರಿತಾ ಇರತಕ್ಕಂಥ ಈ ಭಾರಿ ಮಳೆ ಹಲವಾರು ಕಳಪೆ ಕಾಮಗಾರಿಗಳ ಮುಖವನ್ನು ಅನಾವರಣಗೊಳಿಸ್ತಾ ಇದೆ. ರಸ್ತೆಗಳನ್ನು ನಾವು ನೋಡ್ತಾ ಇದ್ದೀವಿ. ಈಗ ರೀಸೆಂಟಾಗಿ 3-4 ವರ್ಷಗಳ ಹಿಂದೆ ಮಾಡಿರ್ತಕ್ಕಂಥ ರಸ್ತೆಗಳು ಇವತ್ತು ತಗ್ಗು ಗುಂಡಿ ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ನೀರು ನಿಂತ್ಕೊಂಡು ರಸ್ತೆ ಯಾವುದು, ತಗ್ಗು ಯಾವುದು, ಗುಂಡಿ ಯಾವುದು ಅನ್ನೋದು ಅರ್ಥ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ನಮ್ಮ ಹೆಣ್ಮಕ್ಳು ಓಡಾಡೋದು ಹೇಗೆ, ಗರ್ಭಿಣಿಯರನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ, ಹಿರಿಯರನ್ನು ಮತ್ತು ವಿದ್ಯಾರ್ಥಿಗಳು ಶಾಲೆಗೆ ಹೋಗ್ತಾ ಇರ್ತಾರೆ. ದಯವಿಟ್ಟು ಇದ್ರ ಕಡೆಗೆ ಸ್ಥಳೀಯ ಶಾಸಕರು ಗಮನನೇ ಹರಿಸ್ತಾ ಇಲ್ಲ. ದಯವಿಟ್ಟು ಇದ್ರ ಕಡೆ ಗಮನ ಹರಿಸಬೇಕು. ಹಾವೇರಿ ನಗರ ಜಿಲ್ಲಾ ಕೇಂದ್ರವಾಗಿರೋದರಿಂದ ರಸ್ತೆಗಳು ತುಂಬ ಹದಗೆಟ್ಟಿದೆ. ಜಿಲ್ಲಾ ಕೇಂದ್ರ ಸಾಕಷ್ಟು ಜನ ಪ್ರತಿದಿನ ಸಾವಿರಾರು ಜನ ಹಾವೇರಿಗೆ ಬರ್ತಿರ್ತಾರೆ. ಹಾಗಾಗಿ ಜಿಲ್ಲೆಯಾದ್ಯಂತ ರಸ್ತೆಗಳ ನಿರ್ಮಾಣದ ಜೊತೆಗೆ ಈಗ ತಗ್ಗು ಗುಂಡಿಗಳನ್ನು ಮೊದಲು ಮುಚ್ಚುವಂಥ ಕೆಲಸ ಆಗಬೇಕು. ಸುಪ್ರೀಂ ಕೋರ್ಟ್ ಆದೇಶ ಕೂಡ ಆಗಿರೋದ್ರಿಂದ ಇಲ್ಲಿ ಇದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು. ಸ್ಥಳೀಯ ಶಾಸಕರು ಆಸಕ್ತಿ ವಹಿಸಬೇಕು. ವಿಶೇಷವಾಗಿ ಸಂಸದರಾಯಿತು,